ನಮಸ್ತೆ ಮಾತೃಭೂಮಿ. ಆಯುರ್ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಕುದುರೆಯ ಶಕ್ತಿಯನ್ನು ಮೀರಿಸುತ್ತಾ ಅಶ್ವಗಂಧ. ಒಂದು ಕ್ಷಣ ಯೋಚಿಸಿ, ಇಂದಿನ ಜಗತ್ತಿನಲ್ಲಿ ಹೆಚ್ಚು ಜನರನ್ನು ಕಾಡುತ್ತಿರುವ ಸಮಸ್ಯೆಗಳು ಯಾವವಿರಬಹುದು ಎಂದು. ಹೌದು, ನಿಮ್ಮ ಊಹೆ ಸರಿಯಾಗಿಯೇ ಇದೆ. ಅವುಗಳೆಂದರೆ ಸ್ಟ್ರೆಸ್, ಆಂಗ್ಸೈಟಿ, ನಿದ್ರಾಹೀನತೆ, ದೇಹದ ದೌರ್ಬಲ್ಯ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಎಲ್ಲ ಸಮಸ್ಯೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಹೆಮ್ಮೆಯ ಆಯುರ್ವೇದ ಪರಿಹಾರವನ್ನು ಸೂಚಿಸಿದೆ ಎಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರತೀಯರ ಕೊಡುಗೆ ಎಷ್ಟಿದ್ದಿರಬಹುದು. ದುರ್ಬಲ ದೇಹವನ್ನು, ಮನಸ್ಸನ್ನು ಸಿಂಹದಂತೆ ಬಲಿಷ್ಠವಾಗಿಸುವ ಔಷಧಿ ಅದೇ ಅಶ್ವಗಂಧ. ಇಂದಿನ ವಿಶೇಷ. ಅಶ್ವಗಂಧ ಹೆಸರಿನಲ್ಲಿದೆ ರಹಸ್ಯ. ಸಂಸ್ಕೃತದಲ್ಲಿ ಅಶ್ವ ಎಂದರೆ ಕುದುರೆ, ಗಂಧ ಎಂದರೆ ವಾಸನೆ ಅಥವಾ ಶಕ್ತಿ. ಈ ಸಸ್ಯದ ಬೇರು ಕುದುರೆಯಂತಹ ವಾಸನೆ ಹೊಂದಿರುವುದರಿಂದ ಈ ಹೆಸರು ಬಂದಿರಬಹುದು. ವಿಥಾನಿಯಾ ಸಾಮ್ನಿಫೆರಾ ಎಂಬ ಹೆಸರಿನಿಂದ ಕರೆಯುವ ಈ ಸಸ್ಯ ಸೊಲನೇಸಿಯೇ ಕುಟುಂಬಕ್ಕೆ ಸೇರಿದೆ. ಇಂಗ್ಲಿಷಿನಲ್ಲಿ ಇದನ್ನು ಇಂಡಿಯನ್ ಜಿನ್ಸಿಂಗ್, ವಿಂಟರ್ ಚೆರಿ ಎಂದು ಕರೆಯುತ್ತಾರೆ. ಭಾರತದ ಒಣ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತದೆ. ಋಷಿ ಮುನಿಗಳ ಫೇವರೇಟ್ ಔಷಧಿಯಾದ ಅಶ್ವಗಂಧ ಇಂದು ಕೆಲವು ರೋಗಗಳಿಗೆ ಬ್ರ್ಯಾಂಡಿಂಗ್ ಆಗಿ ಅದಕ್ಕಷ್ಟೇ ಸೀಮಿತಗೊಂಡಿದೆ. ಪುರಾತನ ಕಾಲದಲ್ಲಿ ತಪಸ್ಸು ಮಾಡುವ ಋಷಿಗಳು, ಯುದ್ಧ ಮಾಡುವ ಕ್ಷತ್ರಿಯರು, ದೀರ್ಘ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ತಮ್ಮ ದೇಹಶಕ್ತಿ ಹಾಗೂ ಮನೋಬಲ ಹೆಚ್ಚಿಸಿಕೊಳ್ಳಲು ಅಶ್ವಗಂಧವನ್ನು ಸೇವಿಸುತ್ತಿದ್ದರು. ಆದ್ದರಿಂದ ಆಯುರ್ವೇದದಲ್ಲಿ ಇದನ್ನು ರಸಾಯನ ಔಷಧಿ ಎಂದು ಕರೆಯಲಾಗಿದೆ. ಆಯುರ್ವೇದದಲ್ಲಿ ಅಶ್ವಗಂಧವನ್ನು ಬಲ್ಯ, ವೃಷ್ಯ, ರಸಾಯನ, ವಾತಹರ ಎಂದು ವರ್ಣಿಸಲಾಗಿದೆ. ದೇಹ ಬಲವೃದ್ಧಿ, ನರಬಲ ವೃದ್ಧಿ, ನಿದ್ರೆ ಉತ್ತಮಗೊಳಿಸುವುದು, ಮನೋಬಲ ಹೆಚ್ಚಿಸುವುದು, ವೃದ್ಧಾಪ್ಯವನ್ನು ನಿಧಾನಗೊಳಿಸುವುದು, ಹೀಗೆ ಇದರ ಮಹತ್ವವನ್ನು ವಿವರಿಸಲಾಗಿದೆ. ಚರಕ ಸಂಹಿತೆಯಲ್ಲಿ ಬಲ್ಯಾನಾಂ ಬಲ್ಯತಮ ಅಂದರೆ ಬಲವನ್ನು ಹೆಚ್ಚಿಸುವ ಔಷಧಿಗಳಲ್ಲಿ ಅತ್ಯುತ್ತಮವಾದದ್ದು ಅಶ್ವಗಂಧ ಎಂದು ವರ್ಣಿಸಲಾಗಿದೆ. ವಾಜೀಕರಣ ಔಷಧಿಗಳಲ್ಲಿಯೂ ಅಶ್ವಗಂಧ ಅತ್ಯುತ್ತಮ. ವಾತವೇ ಎಲ್ಲ ರೋಗಗಳ ಮೂಲ, ಆದ್ದರಿಂದ ಇದು ವಾತನಾಶಕವೂ ಹೌದು. ಇನ್ನು ಗುಣಧರ್ಮಗಳನ್ನು ನೋಡಿದಾಗ ಇದರ ರುಚಿ ತಿಕ್ತ ಕಷಾಯ ಮತ್ತು ಮಧುರ, ಕಹಿ ಕಷಾಯ ಹಾಗೂ ಸಿಹಿಯಾಗಿದೆ. ಗುಣ ಗುರು ಮತ್ತು ಸ್ನಿಗ್ಧ, ವೀರ್ಯ ಉಷ್ಣ, ವಿಪಾಕ ಮಧುರವಾಗಿದೆ. ಆಧುನಿಕ ವಿಜ್ಞಾನವು ಹೇಳುತ್ತಿದೆ ಅದೇ ಸತ್ಯವನ್ನ. ಇಂದಿನ ಮಾಡರ್ನ್ ರಿಸರ್ಚ್ ಕೂಡ ಅಶ್ವಗಂಧದ ಮಹತ್ವವನ್ನು ಒಪ್ಪಿಕೊಂಡಿದೆ. ಅಶ್ವಗಂಧದಲ್ಲಿ ಇರುವ ಪ್ರಮುಖ ರಾಸಾಯನಿಕಗಳಾದ ವೆಥೆನಲಾಯ್ಡ್ಸ್ ಸ್ಟ್ರೆಸ್ ಹಾರ್ಮೋನ್, ಕಾರ್ಟಿಸೋಲ್ ಅನ್ನು ಕಡಿಮೆ ಮಾಡಿ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಅನ್ನು ದೂರ ಮಾಡುತ್ತವೆ. ಬ್ರೈನ್ ಸೆಲ್ಸ್ಗಳ ರಕ್ಷಣೆ ಮಾಡಿ ಮಸಲ್ ಸ್ಟ್ರೆಂತ್ ಅನ್ನು ಹೆಚ್ಚಿಸಿ ಹಾರ್ಮೋನಲ್ ಬ್ಯಾಲೆನ್ಸ್ ಅನ್ನು ಸರಿಪಡಿಸುತ್ತದೆ. ಇವುಗಳಿಂದ ಟಿಶ್ಯೂ ರೀಜನರೇಷನ್ ಅನ್ನು ಕೂಡ ಇದು ಮಾಡುತ್ತದೆ ಎಂಬುದು ಕ್ಲಿನಿಕಲ್ ರಿಸರ್ಚ್ ಎವಿಡೆನ್ಸ್ಗಳಲ್ಲೂ ಇಂದು ಸಾಬೀತಾಗಿದೆ. ಇನ್ನು ರ್ಯಾಂಡಮೈಸ್ಡ್ ಡಬಲ್ ಬ್ಲೈಂಡ್ ಕ್ಲಿನಿಕಲ್ ಟ್ರಯಲ್ಗಳಲ್ಲಿ ಸ್ಟ್ರೆಸ್ ಮಟ್ಟ ಸ್ಪಷ್ಟವಾಗಿ ಕಡಿಮೆಯಾಯಿತು, ಆಂಗ್ಸೈಟಿ ಕಡಿಮೆಯಾಯಿತು, ನಿದ್ರೆಯ ಗುಣಮಟ್ಟ ಹೆಚ್ಚಾಯಿತು, ಕಾರ್ಟಿಸೋಲ್ ಹಾರ್ಮೋನ್ ನಿಯಂತ್ರಿತವಾಯಿತು ಎಂಬ ದಾಖಲೆ ಇದೆ. ಮತ್ತೊಂದು ಕ್ಲಿನಿಕಲ್ ಸ್ಟಡಿಯಲ್ಲಿ ಅಶ್ವಗಂಧ ತೆಗೆದುಕೊಂಡವರಲ್ಲಿ ಬೆಳಗ್ಗೆ ಕಾರ್ಟಿಸೋಲ್ ಮಟ್ಟ ಕಡಿಮೆಯಾಗಿದ್ದು, ಟೆಸ್ಟೋಸ್ಟಿರೋನ್ ಮಟ್ಟ ಹೆಚ್ಚಾಗಿದ್ದು, ಇದರ ಮೂಲಕ ಆಂಗ್ಸೈಟಿ ಸ್ಕೋರ್ ಸಂಪೂರ್ಣವಾಗಿ ಕಡಿಮೆಯಾಗಿದೆ ಎಂಬುದು ಕಂಡುಬಂದಿದೆ. ಅಂದರೆ ಅಶ್ವಗಂಧ ಕೇವಲ ಔಷಧಿಯಲ್ಲ, ನ್ಯಾಚುರಲ್ ಪರ್ಫಾರ್ಮೆನ್ಸ್ ಎನ್ಹಾನ್ಸರ್ ಕೂಡ ಹೌದು. ರೇರ್ ಅಡ್ಯಾಪ್ಟೋಜನ್ ಹರ್ಬ್ ಈ ಅಶ್ವಗಂಧ. ಹೌದು, ಇದು ದೇಹದ ಸಮತೋಲನದ ರಕ್ಷಣೆಯಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತದೆ. ದೇಹದಲ್ಲಿ ಸ್ಟ್ರೆಸ್ ಉಂಟಾದಾಗ ಹಾರ್ಮೋನ್ಸ್, ನರ್ವಸ್ ಸಿಸ್ಟಮ್, ಇಮ್ಯುನಿಟಿ ಇವೆಲ್ಲವನ್ನು ಸಮತೋಲನದಲ್ಲಿ ಇಡುವ ವಿಶೇಷ ಔಷಧಿ ಅಶ್ವಗಂಧ. ಇದರ ಮಹತ್ವವನ್ನು ಸಾವಿರಾರು ವರ್ಷಗಳ ಹಿಂದೆ ಅರಿತಿರುವ ನಮ್ಮ ಆಚಾರ್ಯರು ಅಶ್ವಗಂಧ ಚೂರ್ಣ, ಅಶ್ವಗಂಧ ಅರಿಷ್ಟ, ಅಶ್ವಗಂಧ ಲೇಹ, ಬಲಾಶ್ವಗಂಧಾದಿ ತೈಲ, ಅಶ್ವಗಂಧ ಘೃತ ಹೀಗೆ ಅನೇಕ ಔಷಧ ಕಲ್ಪಗಳನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಮನೆಯಲ್ಲಿಯೇ ಸೇವಿಸಬಹುದೇ ಅಶ್ವಗಂಧವನ್ನು? ಸೇವಿಸಬಹುದು, ಆದರೆ ಬೇಡ. ವೈದ್ಯರು ನಿಮ್ಮ ಪ್ರಕೃತಿ, ನಾಡಿ, ರೋಗ ಮತ್ತು ದೇಹದ ಸ್ಥಿತಿಗತಿಗಳನ್ನು ಅವಲೋಕಿಸಿ ಸರಿಯಾದ ಪ್ರಮಾಣದಲ್ಲಿ ನೀಡಿದ ಯಾವುದೇ ಚೂರ್ಣ, ತೈಲ, ಲೇಹ, ಘೃತವನ್ನು ವೈದ್ಯರ ಮಾರ್ಗದರ್ಶನದಲ್ಲಿ ಸೇವಿಸುವುದು ಅವಶ್ಯಕ ಮತ್ತು ಅನಿವಾರ್ಯ. ಇನ್ನು ನ್ಯಾಚುರಲ್ ಹರ್ಬ್ಸ್ಗಳನ್ನು ಪೇಟೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಎನ್ನುವ ವಿಷಯವು ಇದರ ರಿಸರ್ಚ್ಗೆ ದೊಡ್ಡ ದೊಡ್ಡ ಫಾರ್ಮಾ ಕಂಪನಿಗಳು ಮುಂದೆ ಬರದಿರುವುದಕ್ಕೆ ಸರಿಯಾದ ಕಾರಣ ಎನಿಸುತ್ತದೆ. ಆಯುರ್ವೇದ ಹೇಳಿದ ಸತ್ಯವನ್ನು
ಜಗತ್ತು ನಿಧಾನವಾಗಿ ಒಪ್ಪಿಕೊಳ್ಳುತ್ತಿದೆ. ಭಾರತದ ಪ್ರತಿಯೊಬ್ಬ ಯುವಕರು ಆರೋಗ್ಯವಂತರಾಗಲಿ, ಬಲಿಷ್ಠರಾಗಲಿ, ಜ್ಞಾನಿಗಳಾಗಲಿ ಎಂಬ ಆಶಯದೊಂದಿಗೆ ಅಶ್ವಗಂಧ ಕುರಿತಾದ ಸಂಕ್ಷಿಪ್ತ ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.